ಮೂರನೇ ದಿನದ ಕಾರ್ಯಾಗಾರದಲ್ಲಿ ದಿನಾಂಕ 26 ನವೆಂಬರ್ 2025 ಸಂವಿಧಾನ ದಿನವಾದ್ದರಿಂದ ಎಲ್ಲರೂ ಎದ್ದು ನಿಂತು ಗೌರವದಿಂದ ಸಂವಿಧಾನದ ಪ್ರಸ್ತಾವನೆಯನ್ನು ಸಾಮೂಹಿಕವಾಗಿ ಓದಿದೆವು. ಮುಂದುವರೆದು ವೀಣಾ ಮೇಡಂ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರು, ಹುಣಸೂರು. ಇವರು ಸಂವಿಧಾನ ದಿನದ ಆಚರಣೆಯ ಮಹತ್ವವನ್ನು ತಿಳಿಸಿಕೊಟ್ಟರು. ನಂತರ ಹಿಂದಿನ ದಿನದ ವರದಿಯನ್ನು ರಾಘವೇಂದ್ರ ಆರ್. ಕನ್ನಡದ ಬಿಗ್ ಬಾಸ್ ರೀತಿಯಲ್ಲಿಯೇ ಪ್ರಸ್ತುತಪಡಿಸಿದರು. ಕನ್ನಡದ ಮೇಲಿನ ತಮ್ಮ ಅಭಿಮಾನವನ್ನು ವರದಿಯಲ್ಲಿ ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು. ಮೊದಲ ಅಧಿವೇಶನ ಬೆಳಗ್ಗೆ 10:30ಕ್ಕೆ ಮೊದಲನೇ ಅಧಿವೇಶನ ಹಾರ್ಡ್ವೇರ್ ಬೇಸಿಕ್ಸ್ ಬಗ್ಗೆ ಆಗಿತ್ತು. ವಿಶ್ವನಾಥ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕರು, ಹುಣಸೂರು ಇವರಿಂದ ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟರು. ಇನ್ಪುಟ್ ಡಿವೈಸ್ಗಳಾದ ಮೌಸ್, ಕೀಬೋರ್ಡ್, ಮೈಕ್ರೋಫೋನ್, ಸ್ಕ್ಯಾನರ್ ಇತ್ಯಾದಿ, ಔಟ್ಪುಟ್ ಡಿವೈಸ್ಗಳಾದ ಮಾನಿಟರ್, ಪ್ರಿಂಟರ್, ಪ್ರೊಜೆಕ್ಟರ್, ಪ್ಲಾಟರ್ ಹಾಗೂ ಹಾರ್ಡ್ವೇರ್ ಘಟಕಗಳಾದ ಸಿಪಿಯು, ರಾಮ್, ಮದರ್ ಬೋರ್ಡ್, HDMI, ವ್ಯಾನ್, ಲ್ಯಾನ್, ವರ್ಡ್ ಫೈಲ್, PSU, ಹಾರ್ಡ್ ಡಿಸ್ಕ್ಗಳ ಬಗ್ಗೆ ಹಾಗೂ ಅವುಗಳ ಉಪಯೋಗಗಳನ್ನು ವಿಸ್ತೃತವಾಗಿ ತಿಳಿಸಿಕೊಟ್ಟರು. ಸಮಯ 11:30ಕ್ಕೆ ಟೀ ಬ್ರೇಕ್ ಸಮಯವಾದ್ದರಿಂದ ಟೀ ಬ್ರೇಕ್ ನೀಡಲಾಯಿತು. ಎರಡನೇ ಅಧಿವೇಶನ ಪ್ರವೀಣ್ ಸರ್, ಸರ್ಕಾರಿ ಪ್ರೌಢಶಾಲೆ ಧರ್ಮಪುರ ಇವರಿಂದ ಹೇಗೆ ಇಂಟರ್ನೆಟ್ ವರ್ಕ್ ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಸರ್ವರ್ ಎಂದರೇನು, ಸರ್ವರ್ ನಮಗೆ ಬಿಸಿ ಬರಲು ಕಾರಣವೇನು ಹಾಗೂ IP ಅಡ್ರೆಸ್ ಬಗ್ಗೆ, ಅಫಿಷಿಯಲ್ ಫೈಬರ್ ಕೇಬಲ್ಸ್ ಬಗ್ಗೆ, ಗೂಗಲ್ನಲ್ಲಿ ನಾವು ಸರ್ಚ್ ಮಾಡುವ ಯಾವುದೇ ಮಾಹಿತಿ ಹೇಗೆ ಕ್ಷಣಾರ್ಧದಲ್ಲಿ ನಮಗೆ ತಲುಪುತ್ತದೆ, ಅದರ ಹಿಂದಿನ ಟೆಕ್ನಾಲಜಿ, ಡೇಟ್ ಆಫ್ ಫ್ಲೋ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ಮುಂದುವರೆದು ಗೂಗಲ್ ಡ್ರೈವ್ ಎಂಬ ಆ್ಯಪ್ ಅನ್ನು ಹೇಗೆ ತರಗತಿ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಹಾಗೆ ಗೂಗಲ್ ಡ್ರೈವ್ ಆ್ಯಪ್ನಲ್ಲಿ ನ್ಯೂ ಫೋಲ್ಡರ್ ಹೇಗೆ ಕ್ರಿಯೇಟ್ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದರು. ನಂತರ ನಮ್ಮ GPT ಶಿಕ್ಷಕಿಯಾದ ಮೇಘನಾ ವಿ. GHPS ಧರ್ಮಪುರ ಇವರು ಇನ್ಫೋಸಿಸ್ ರವರು ತರಗತಿಯಲ್ಲಿ ಶಿಕ್ಷಕರು ಪರಿಣಾಮಕಾರಿಯಾಗಿ ಸೈನ್ಸ್, ಮಾಥ್ಸ್, ಇಂಗ್ಲಿಷ್ ಪಾಠ ಮಾಡಲು ಅಭಿವೃದ್ಧಿಪಡಿಸಿರುವ ಸ್ಪ್ರಿಂಗ್ ಬೋರ್ಡ್ ಎಂಬ ವೆಬ್ಸೈಟ್ ಬಗ್ಗೆ ತಿಳಿಸಿಕೊಟ್ಟರು. ಊಟದ ಸಮಯ ಅನ್ನ, ಸಾರು, ಪಲ್ಯ, ಉಪ್ಪಿನಕಾಯಿ, ಮಜ್ಜಿಗೆ ರುಚಿಕರವಾಗಿತ್ತು. ಗೊತ್ತಿರುವುದೊಂದೇ ದೈವ ಪಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು. 3 ಹಾಗೂ 4ನೇ ಅಧಿವೇಶನ ಪ್ರವೀಣ್ ಸರ್ ಅವರಿಂದ ಬ್ಲಾಗ್ ಕ್ರಿಯೇಟ್ ಮಾಡುವುದು ಹೇಗೆ, ಬ್ಲಾಗ್ ಟೈಟಲ್, ಲೇಔಟ್ ಆಪ್ಷನ್, ಥೀಮ್ ಸೆಲೆಕ್ಟ್, ಪೋಸ್ಟ್ ಕ್ರಿಯೇಟ್, ವಿಡಿಯೋ ಅಂಡ್ ಫೋಟೋ ಅಪ್ಲೋಡ್ ಮಾಡುವ ವಿಧಾನ ಹಾಗೂ ಅದನ್ನು ಪಬ್ಲಿಷ್ ಮಾಡುವ ವಿಧಾನವನ್ನು ತಿಳಿಸಿಕೊಟ್ಟರು. ನಮ್ಮ ಶಿಕ್ಷಕರು ಬ್ಲಾಗ್ಗಳನ್ನು ಕ್ರಿಯೇಟ್ ಮಾಡುವ ಮೂಲಕ 3ನೇ ದಿನದ ಕಾರ್ಯಾಗಾರ ಯಶಸ್ವಿಯಾಯಿತು. ಧನ್ಯವಾದಗಳು.